Hello everyone. Today's topic is prefix and a suffix. Why we should learn about a prefix and a suffix? ನಾವು ಯಾಕೆ ಈ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ನ ಕಲಿಬೇಕು ಅಂತಂದರೆ ಲರ್ನಿಂಗ್ ಕಾಮನ್ ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸ್ ಕ್ಯಾನ್ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ನ್ಯೂ ವರ್ಡ್ಸ್ ಕ್ವಿಕ್ಲಿ ಆ್ಯಂಡ್ ಈಸಿಲಿ. ಅಂದರೆ ಈ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ನಮಗೆ ನ್ಯೂ ವರ್ಡ್ಸು ಈಸಿಯಾಗಿ ಕಲಿಯೋಕ್ಕೆ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಏಬಲ್ ಅಂತ ಇದೆ, ಇದು ಒಂದು ಬೇಸ್ ವರ್ಡ್ ಆಗಿದೆ. ಸೊ ಇದಕ್ಕೆ ನಾವು ಸಿಂಪಲ್ ಆಗಿ ಪ್ರಿಫಿಕ್ಸ್ನ ಆ್ಯಡ್ ಮಾಡಿದರೆ ನಾವು ಹೊಸದಾದ ಒಂದು ಪದನ ಕಲಿಬೋದು. ಏನಾಗುತ್ತೆ, ಏಬಲ್ ಅಂತ ಇದೆ ಅಂದರೆ ಕೆಪೇಬಲ್ ಆಫ್ ಡೂಯಿಂಗ್ ಸಮಥಿಂಗ್ ಅಂದರೆ ಮಾಡೋಕ್ಕೆ ಆಗುತ್ತೆ ಅಂತ ಬರುತ್ತೆ. ಸೊ ಇದಕ್ಕೆ ಒಂದು ನಾವು ಪ್ರಿಫಿಕ್ಸ್ ಅನ್ಕೆಪೇಬಲ್ ಅಂತ ಆ್ಯಡ್ ಮಾಡಿದ್ರೆ ಇಲ್ಲಿ ಅನ್ಕೆಪೇಬಲ್ ಅಂತ ಆಗುತ್ತೆ. ಅಂದರೆ ಈ ಹೊಸ ವರ್ಡ್ ಸೃಷ್ಟಿ ಆಯಿತು ತಾನೆ, ಹೊಸ ವರ್ಡ್ ಫ್ರೇಮ್ ಆಯಿತು, ಇದ್ರ ಮೀನಿಂಗ್ ಕೂಡ ನಮಗೆ ಗೊತ್ತಾಗುತ್ತೆ. ಸೊ ಲರ್ನಿಂಗ್ ಕಾಮನ್ ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸ್ ಕ್ಯಾನ್ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ನ್ಯೂ ವರ್ಡ್ಸ್ನ ನಾವು ಕಲಿಬೋದು ಈಸಿಯಾಗಿ, ಕ್ವಿಕ್ಲಿ. ಅಂದರೆ ನಾವು ಪ್ರಿಫಿಕ್ಸು ಮತ್ತು ಸಫಿಕ್ಸಿಗೆ ನೆನ್ಪಿಟ್ಕೊಳ್ಳೋಕೆ ಟ್ರಿಕ್ ಏನು ಅಂದರೆ, ಪ್ರಿಫಿಕ್ಸ್ ಪ್ರೀ ಅಂತಂದ್ರೆ ಏನು, ಪ್ರೀ ಅಂತ ಅಂದರೆ ಫಸ್ಟ್ ಅಂತ ಬರುತ್ತೆ. ಸೊ ಫಸ್ಟ್ ಅಂತಂದ್ರೆ ಏನು, ಮೊದಲಿಗೆ. ಸೊ ಪ್ರಿಫಿಕ್ಸ್ನ ನಾವು ಬಿಫೋರ್ ದ ವರ್ಡ್, ಒಂದು ವರ್ಡ್ ಇದೆ ಬೇಸ್ ವರ್ಡು ಅಂತಂದರೆ ಅದ್ರ ಮುಂಚೆ ನಾವು ಈ ಪ್ರಿಫಿಕ್ಸ್ನ ಆ್ಯಡ್ ಮಾಡಬೇಕು. ಪ್ರೀ ಅಂದ್ರೆ ಏನು, ಫಸ್ಟ್. ಸೊ ಬಿಫೋರ್ ದ ವರ್ಡ್ ವಿ ಶುಡ್ ಆ್ಯಡ್ ಅ ಪ್ರಿಫಿಕ್ಸ್ನ ನಾವು ಆ್ಯಡ್ ಮಾಡಬೇಕು. ಸಫಿಕ್ಸ್ ಅಂದ್ರೆ ಏನು ಅಂತಂದರೆ ಆಫ್ಟರ್ ದ ವರ್ಡ್. ಇಲ್ಲಿ ಬೇಸ್ ವರ್ಡ್ ಇದೆ ಅಂದರೆ, ಇಲ್ಲಿ ಬೇಸ್ ವರ್ಡ್ ಇದೆ ಅಂದರೆ ಆಫ್ಟರ್ ಬೇಸ್ ವರ್ಡ್ ಎಂಡಲ್ಲಿ ನಾವು ಆ್ಯಡ್ ಮಾಡೋದೇ ಸಫಿಕ್ಸ್. ಅರ್ಥ ಆಯ್ತಲ್ಲ? ಪ್ರಿಫಿಕ್ಸ್ ಅಂದರೆ ಬಿಫೋರ್ ದ ವರ್ಡ್ ಆ್ಯಡ್ ಮಾಡ್ತೀವಿ, ಸಫಿಕ್ಸ್ ಅಂದರೆ ಆಫ್ಟರ್ ದ ವರ್ಡ್ ನಾವು ಆ್ಯಡ್ ಮಾಡ್ತೀವಿ. ವಾಟ್ ಆರ್ ಪ್ರಿಫಿಕ್ಸ್ ಅಂಡ್ ಸಫಿಕ್ಸ್? ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಅಂದರೆ ಏನು ಅಂದರೆ, ಪ್ರಿಫಿಕ್ಸ್ ಅಂಡ್ ಸಫಿಕ್ಸಸ್ ಆರ್ ಅ ವರ್ಡ್ ಆ್ಯಡೆಡ್ ಟು ಅ ಬೇಸ್ ವರ್ಡ್ಸ್ ದಟ್ ಚೇಂಜ್ ದೇರ್ ಮೀನಿಂಗ್. ಅಂದರೆ ಈ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ನ ನಾವು ಆ್ಯಡ್ ಮಾಡೋದ್ರಿಂದ, ಒಂದು ವರ್ಡಿಗೆ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ನ ಆ್ಯಡ್ ಮಾಡೋದ್ರಿಂದ ಅದ್ರ ಮೀನಿಂಗೇ ಚೇಂಜ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿದೆ ಏಬಲ್ ಅಂತ ಇತ್ತು, ಅಂದರೆ ನಾನು ಕೆಲಸನ ಮಾಡ್ತೀನಿ, ಮಾಡಬಲ್ಲೆ, ಏಬಲ್ ಅಂತ ಇದೆ. ಸೊ ನಾವು ಈ ಪ್ರಿಫಿಕ್ಸ್ನ ಆ್ಯಡ್ ಮಾಡೋದ್ರಿಂದ ಅನ್ಕೆಪೇಬಲ್, ಅದ್ರ ಮೀನಿಂಗೇ ಚೇಂಜ್ ಆಯಿತು. ಸೊ ಈ ರೀತಿ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ನ ನಾವು ಬಳಕೆ ಮಾಡೋದ್ರಿಂದ ಏನು ಬೇಸ್ ವರ್ಡ್ ಇರುತ್ತೆ ಅದ್ರ ಮೀನಿಂಗೇ ಚೇಂಜ್ ಆಗುತ್ತೆ. ಸೊ ವಾಟ್ ಆರ್ ಪ್ರಿಫಿಕ್ಸ್? ಪ್ರಿಫಿಕ್ಸ್ ಅಂದರೆ ಏನು? ಪ್ರಿಫಿಕ್ಸ್ ಆರ್ ಆ್ಯಡೆಡ್ ಟು ದ ಬಿಗಿನಿಂಗ್ ಆಫ್ ಅ ಬೇಸ್ ವರ್ಡ್. ಅಂದರೆ ಪ್ರೀ ಅಂದರೆ ಫಸ್ಟ್ ವರ್ಡ್ ಬಿಫೋರೇ ನಾವು ಪ್ರಿಫಿಕ್ಸ್ನ ಬಳಕೆ ಮಾಡ್ತೀವಿ. ಎಕ್ಸಾಂಪಲ್, ರೆಸ್ಪೆಕ್ಟ್ ಅಂತ ಇದೆ. ಸೊ ಇದು ಬೇಸ್ ವರ್ಡ್ ಆಯಿತು. ಸೊ ನಾವು ಪ್ರಿಫಿಕ್ಸ್ನ ಎಲ್ಲಿ ಆ್ಯಡ್ ಮಾಡ್ತೀವಿ? ಬೇಸ್ ವರ್ಡ್ಕಿನ ಮುಂಚೆ ಫಸ್ಟ್ ಆ್ಯಡ್ ಮಾಡ್ತೀವಿ. ಸೊ ರೆಸ್ಪೆಕ್ಟ್, ಡಿಸ್ರೆಸ್ಪೆಕ್ಟ್ ಅಂದರೆ ಮೀನಿಂಗೇ ಚೇಂಜ್ ಆಯ್ತು ನೋಡಿ. ರೆಸ್ಪೆಕ್ಟ್ ಅಂದರೆ ಗೌರವ, ಡಿಸ್ರೆಸ್ಪೆಕ್ಟ್ ಅಂದರೆ ಅಗೌರವ, ಅಂದರೆ ಅಪೋಸಿಟ್ ಕೂಡ ಆಗ್ಬೋದು ಅಥವಾ ಮೀನಿಂಗೇ ಚೇಂಜ್ ಆಗುತ್ತೆ. ಕರೆಕ್ಟ್, ಇನ್ಕರೆಕ್ಟ್. ಸೊ ಅರ್ಥ ಆಯ್ತಲ್ಲ? ಪ್ರಿಫಿಕ್ಸ್ ಅಂದರೆ ನಾವು ವರ್ಡ್ ಬಿಫೋರ್ನ ಬಳಕೆ ಮಾಡ್ತೀವಿ. ನೆಕ್ಸ್ಟ್, ವಾಟ್ ಆರ್ ಸಫಿಕ್ಸ್? ಸಫಿಕ್ಸಸ್ ಆರ್ ಆ್ಯಡೆಡ್ ಟು ಅ ಎಂಡ್ ಆಫ್ ಅ ಬೇಸ್ ವರ್ಡ್. ಇಲ್ಲೊಂದು ಬೇಸ್ ವರ್ಡ್ ಇದೆ ಅಂತಂದರೆ ಇದ್ರ ಕೊನೆಯಲ್ಲಿ ನಾವು ಏನು ಆ್ಯಡ್ ಮಾಡ್ತೀವಿ ಅದನ್ನು ನಾವು ಏನಂತ ಕರಿತೀವಿ? ಸಫಿಕ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಟೀಚ್ ಅಂತ ಇರುತ್ತೆ, ಇದೇನಿದು ಬೇಸ್ ವರ್ಡ್. ಸೊ ಈ ಬೇಸ್ ವರ್ಡಿಗೆ ನಾವು ಅಟ್ ದ ಎಂಡ್ ಆಫ್ ದ ವರ್ಡ್ ಏನು ಆ್ಯಡ್ ಮಾಡ್ತೀವಿ ಅದನ್ನ ನಾವು ಸಫಿಕ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಟೀಚ್ ಅಂತ ಇದೆ, ಇಲ್ಲಿ ER ಅಂತ ಆ್ಯಡ್ ಮಾಡಿದ್ವಿ, ಏನಾಯಿತು? ಟೀಚರ್ ಅಂತ ಆಯಿತು. ಸೊ ಇದ್ರ ಮೀನಿಂಗೇ ಬೇರೆ. ಟೀಚ್ ಅಂತಂದರೆ ಪಾಠ ಮಾಡೋದು, ಟೀಚರ್ ಅಂತಂದರೆ ಶಿಕ್ಷಕರು ಅಂತ ಬರುತ್ತೆ. ಸೊ ಆ ರೀತಿ ಮೀನಿಂಗೇ ಚೇಂಜ್ ಆಗುತ್ತೆ. ಪ್ರಿಫಿಕ್ಸ್ ಅಂದರೆ ಅಟ್ ದ ಬಿಗಿನಿಂಗ್ ಆಫ್ ಅ ವರ್ಡ್ ಆ್ಯಡ್ ಮಾಡ್ತೀವಿ, ಸಫಿಕ್ಸ್ ಅಂತಂದರೆ ಅಟ್ ದ ಎಂಡ್ ಆಫ್ ದ ವರ್ಡ್ ನಾವು ಆ್ಯಡ್ ಮಾಡ್ತೀವಿ. ನೆಕ್ಸ್ಟು, ಪ್ರಿಫಿಕ್ಸ್ ಪ್ಲಸ್ ಬೇಸ್ ವರ್ಡ್ ಪ್ಲಸ್ ಸಫಿಕ್ಸ್ ಅಂದರೆ ನಾವು ಈ ಪ್ರಿಫಿಕ್ಸು ಮತ್ತು ಸಫಿಕ್ಸು ಯಾವ ರೀತಿ ಮಾಡ್ಬೋದು ಅಂತಂದರೆ, ಒಂದು ವರ್ಡಿಗೆ ನಾವು ಪ್ರಿಫಿಕ್ಸು ಆ್ಯಡ್ ಮಾಡ್ಬೋದು ಅಥವಾ ಸಫಿಕ್ಸ್ ಕೂಡ ಆ್ಯಡ್ ಮಾಡ್ಬೋದು. ಇಲ್ಲಿ ನೋಡಿ, ರೆಸ್ಪೆಕ್ಟ್ ಅಂತ ಇದೆ. ರೆಸ್ಪೆಕ್ಟ್ ಅಂತ ಇದೆ. ಸೊ ಇದಕ್ಕೆ ಪ್ರಿಫಿಕ್ಸ್ ಅಂತ ಅಂದರೆ
ಡಿಸ್ ಅಂತ ಆ್ಯಡ್ ಮಾಡ್ಬೋದು, ಡಿಸ್ ರೆಸ್ಪೆಕ್ಟ್ ಅಂತ ಆ್ಯಡ್ ಮಾಡ್ಬೋದು. ಸೊ ಇದೇ ವರ್ಡಿಗೆ ನಾವು ಸಫಿಕ್ಸ್ನ ಆ್ಯಡ್ ಮಾಡೋದಾದ್ರೆ ಯಾವ ರೀತಿ ಮಾಡ್ಬೋದು? ರೆಸ್ಪೆಕ್ಟ್ ಫುಲ್. ಡಿಸ್ರೆಸ್ಪೆಕ್ಟ್ ಅಂದ್ರೆ ಅದು ಪ್ರಿಫಿಕ್ಸ್ ಆಗುತ್ತೆ, ರೆಸ್ಪೆಕ್ಟ್ ಫುಲ್ ಲಾಸ್ಟಿಗೆ ಮಾಡಿದ್ರೆ ಅದು ಸಫಿಕ್ಸ್ ಆಗುತ್ತೆ. ಅರ್ಥ ಆಯ್ತಲ್ಲ? ಒಂದು ವರ್ಡಿಗೆ ನಾವು ಪ್ರಿಫಿಕ್ಸ್ನು ಆ್ಯಡ್ ಮಾಡ್ಬೋದು, ಸಫಿಕ್ಸ್ನು ಕೂಡ ಆ್ಯಡ್ ಮಾಡ್ಬೋದು. ನೋಡಿ, ಲಾಜಿಕ್, ಲಾಜಿಕಲ್ ಸಫಿಕ್ಸ್ ಆಯ್ತಿದು. ವಂಡರ್, ವಂಡರ್ಫುಲ್ ಅಂದ್ರೆ ಬೇಸ್ ವರ್ಡಿಗೆ ಅಟ್ ದಿ ಎಂಡ್ ಆಫ್ ದ ವರ್ಡ್ ನಾವು ಆ್ಯಡ್ ಮಾಡಿದೀವಿ. ಬ್ರೈಟ್, ಬ್ರೈಟರ್ ಈ ಆರ್ನ ನಾವು ಆ್ಯಡ್ ಮಾಡಿದೀವಿ. ಟೆಂಡರ್, ಟೆಂಡರ್ನೆಸ್. ಇನ್ವೆಂಟ್, ಇನ್ವೆನ್ಷನ್. ಸೊ ಈ ರೀತಿ ನಾವು ಇ ಆರ್ ಆಗಿರ್ಬೋದು ಅಥವಾ NESS ಆಗಿರ್ಬೋದು ಅಥವಾ FUL ಈ ರೀತಿ ಪ್ರಿಫಿಕ್ಸ್ನ ನಾವು ಸಫಿಕ್ಸ್ನ ಆ್ಯಡ್ ಮಾಡ್ತೀವಿ. ಸಮ್ ವರ್ಡ್ಸ್ ಸಮಟೈಮ್ಸ್ ವಿ ಓನ್ಲಿ ಹ್ಯಾವ್ ಅ ಪ್ರಿಫಿಕ್ಸ್ ಪ್ಲಸ್ ಬೇಸ್ ವರ್ಡ್. ಸಮಟೈಮ್ಸ್ ಏನಾಗುತ್ತೆ, ಪ್ರಿಫಿಕ್ಸ್ ಇರುತ್ತೆ ಮತ್ತೆ ಬೇಸ್ ವರ್ಡ್ ಅಷ್ಟೇ ಇರುತ್ತೆ. ಕೆಲವೊಂದು ವರ್ಡಿಗೆ ನಾವು ಬೇಸ್ ವರ್ಡಿಗೆ ಪ್ರಿಫಿಕ್ಸ್ ಮಾತ್ರ ಮಾಡ್ಬೋದು. ನೆಕ್ಸ್ಟ್ ಸಮಟೈಮ್ಸ್ ವಿ ಓನ್ಲಿ ಹ್ಯಾವ್ ಅ ಬೇಸ್ ವರ್ಡ್ ಪ್ಲಸ್ ಸಫಿಕ್ಸ್ ಅಂದ್ರೆ ಬೇಸ್ ವರ್ಡಿಗೆ ನಾವು ಸಫಿಕ್ಸ್ ಅಷ್ಟೇ ಆ್ಯಡ್ ಮಾಡೋಕೆ ಬರ್ತಿರುತ್ತೆ. ನೆಕ್ಸ್ಟ್ ಸಮಟೈಮ್ಸ್ ವಿ ಹ್ಯಾವ್ ಆಲ್ ತ್ರೀ ಅಂದ್ರೇನು? ಬೇಸ್ ವರ್ಡು ಇರುತ್ತೆ, ಪ್ರಿಫಿಕ್ಸ್ ಇರುತ್ತೆ ಮತ್ತೆ ಸಫಿಕ್ಸ್ ಇರುತ್ತೆ. ಬೇಸ್ ವರ್ಡಿಂದ ಪ್ರಿಫಿಕ್ಸು ಮಾಡ್ಬೋದು, ಬೇಸ್ ವರ್ಡಿಂದ ಸಫಿಕ್ಸ್ ಕೂಡ ಮಾಡ್ಬೋದು. ಅರ್ಥ ಆಯ್ತಲ್ಲ? ಸಮಟೈಮ್ಸ್ ವಿ ಓನ್ಲಿ ಹ್ಯಾವ್ ಅ ಪ್ರಿಫಿಕ್ಸ್ ಪ್ಲಸ್ ಬೇಸ್ ವರ್ಡ್ ಅಂದ್ರೆ ಕೆಲವೊಂದು ಬಾರಿ ಬೇಸ್ ವರ್ಡಿಗೆ ನಾವು ಓನ್ಲಿ ಪ್ರಿಫಿಕ್ಸ್ ಮಾತ್ರ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಸಮಟೈಮ್ಸ್ ವಿ ಓನ್ಲಿ ಹ್ಯಾವ್ ಅ ಬೇಸ್ ವರ್ಡ್ ಪ್ಲಸ್ ಸಫಿಕ್ಸ್ ಅಂದ್ರೆ ಬೇಸ್ ವರ್ಡ್ಗೆ ಓನ್ಲಿ ಸಫಿಕ್ಸ್ನ ಆ್ಯಡ್ ಮಾಡ್ಬೋದಾಗಿರುತ್ತೆ. ಇನ್ನು ಕೆಲವು ಸಂದರ್ಭದಲ್ಲಿ ಏನು ಮಾಡಬೇಕಾಗಿರುತ್ತೆ, ಸಮಟೈಮ್ಸ್ ವಿ ಆಲ್ ಹ್ಯಾವ್ ಅ ಮೂರು ಕೂಡ ಇರುತ್ತೆ. ಪ್ರಿಫಿಕ್ಸಿಗೆ ಅಂದ್ರೆ ಬೇಸ್ ವರ್ಡ್ಗೆ ಪ್ರಿಫಿಕ್ಸು ಮಾಡ್ಬೋದು, ಸಫಿಕ್ಸು ಕೂಡ ಆ್ಯಡ್ ಮಾಡ್ಬೋದು. ಲೆಟ್ಸ್ ಲರ್ನ್ ಸಮ್ ಕಾಮನ್ ಎಕ್ಸಾಂಪಲ್. ಕಾಮನ್ ಎಕ್ಸಾಂಪಲ್ ನೋಡೋಣ. ಬಿಫೋರ್ ವಿ ಸ್ಟಡಿಡ್ ಅ ಪ್ರಿಫಿಕ್ಸ್ ಮೀನ್ಸ್, ಬಿಫೋರ್ ಸ್ಲೈಡ್ ಅಲ್ಲಿ ನಾನು ಹೇಳಿದೆ ಪ್ರಿಫಿಕ್ಸ್ ಅಂತ ಅಂದ್ರೆ ಪ್ರೀ ಅಂದ್ರೆ ಫಸ್ಟ್ ಅಂದ್ರೆ ವಿಚ್ ಮೀನ್ಸ್ ಬಿಫೋರ್. ಬೇಸ್ ವರ್ಡ್ಗಿನ ಮುಂಚೆ ನಾವು ಯೂಸ್ ಮಾಡ್ತೀವಲ್ಲ ಅದನ್ನ ನಾವು ಪ್ರಿಫಿಕ್ಸ್ ಅಂತ ಕರಿತೀವಿ. ಸೊ ಸಮ್ ಕಾಮನ್ ಪ್ರಿಫಿಕ್ಸ್ ಯಾವ್ಯಾವು? ಪ್ರೀ ಆಗಿರ್ಬೋದು, ಅನ್, ರೀ, ಡಿಸ್ ಅಥವಾ ಮಿಸ್, ಕೋ, ಇಲ್, ಇಮ್, ಇನ್ ಮತ್ತೆ ಇರ್ ಅಂತ ಬರುತ್ತೆ. ಸೊ ಇವೆಲ್ಲ ಸಮ್ ಪ್ರಿಫಿಕ್ಸ್ ಆಗಿತ್ತು. ಸೊ ಇದಕ್ಕೆ ಕೆಲವೊಂದು ಮೀನಿಂಗ್ ನೋಡೋಣ. ಪ್ರೀ ಅಂದ್ರೇನು? ಪ್ರೀ ಅಂದ್ರೆ ಬಿಫೋರ್. ಪ್ರೀ ಅಂತಂದ್ರೇನು? ಮುಂಚೆ, ಬಿಫೋರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅನ್ ಅಂತಂದ್ರೇನು? ಈಗ ಆವಾಗಲೇ ಹೇಳಿದೆ ನಾನು, ಏಬಲ್. ಇದಕ್ಕೆ ಪ್ರಿಫಿಕ್ಸ್ ಅನ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ಅನ್ಏಬಲ್ ಅಂದ್ರೆ ಕೆಪೇಬಲ್, ನಾಟ್ ಕೆಪೇಬಲ್. ನಾಟ್ ಅಂತ ಅಪೋಸಿಟ್ ಮೀನಿಂಗು ಬರುತ್ತೆ, ಅಥವಾ ಲ್ಯಾಕಿಂಗ್ ಅಂತಂದ್ರೆ ಡು ನಾಟ್ ಹ್ಯಾವ್ ಸಮಥಿಂಗ್. ಅರ್ಥ ಆಯ್ತಲ್ವಾ? ಅಪೋಸಿಟ್ ಮೀನಿಂಗು ಬರುತ್ತೆ, ಅಥವಾ ಲ್ಯಾಕಿಂಗ್ ಅಂತಂದ್ರೆ ಡು ನಾಟ್ ಹ್ಯಾವ್ ಸಮಥಿಂಗ್ ಅಂತ ಮೀನಿಂಗ್ ಬರುತ್ತೆ. ರೀ ಅಂತಂದ್ರೆ ಏನು? ಫಾರ್ ಎಕ್ಸಾಂಪಲ್ ಅನ್ನಿಂಗೆ ಇನ್ನೊಂದು ಎಕ್ಸಾಂಪಲ್ ಯಾವುದು ಅಂತಂದ್ರೆ ಹ್ಯಾಪಿ, ಅನ್ಹ್ಯಾಪಿ. ಸೊ ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ರೀ ಅಂತಂದ್ರೆ ಏನು? ಅಗೇನ್ ಅಂದ್ರೆ ಲುಕ್ ಅಟ್ ಅಗೇನ್, ಮತ್ತೆ ಇನ್ನೊಂದು ಬಾರಿ ಅಂತೀವಲ್ಲ ಆ ರೀತಿ. ಫಾರ್ ಎಕ್ಸಾಂಪಲ್ ವ್ಯೂ ಅಂತ ಇದೆ. ವ್ಯೂ ಅಂತ ಇದೆ. ಸೊ ಇದಕ್ಕೆ ನಾವು ಪ್ರಿಫಿಕ್ಸ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ರಿವ್ಯೂ. ಅರ್ಥ ಆಯ್ತಲ್ವಾ? ರೀ ಅಂತ ಅಂದ್ರೆ ಏನು ಅಂದ್ರೆ ಅಗೇನ್, ಲುಕ್ ಅಟ್ ಅಗೇನ್, ಪುನಃ ಅಂತ ಮೀನಿಂಗ್ ಬರುತ್ತೆ. ವ್ಯೂ, ರಿವ್ಯೂ ಈ ರೀತಿ ಮೀನಿಂಗ್ ಬರುತ್ತೆ. ನೆಕ್ಸ್ಟ್ ಡಿಸ್ ಅಥವಾ ಮಿಸ್ ಅಂತಂದ್ರೆ ನಾಟ್, ರಾಂಗ್ ಅಥವಾ ಅಪೋಸಿಟ್ ಆಫ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ಆವಾಗಲೇ ಹೇಳಿದೆ, ರೆಸ್ಪೆಕ್ಟ್, ಡಿಸ್ರೆಸ್ಪೆಕ್ಟ್, ಆನೆಸ್ಟ್, ಡಿಸ್ಆನೆಸ್ಟ್ ಈ ರೀತಿ ನಾಟ್ ಆಗಿರ್ಬೋದು ಅಥವಾ ರಾಂಗ್ ಅನ್ನೋ ಮೀನಿಂಗ್ ಬರುತ್ತೆ. ನೆಕ್ಸ್ಟ್ ಕೋ ಅಂತಂದ್ರೆ ಏನು? ಕೋ ಅಂತಂದ್ರೆ ಏನಂದ್ರೆ ಟುಗೆದರ್ ಅಥವಾ ವಿತ್ ಅಂದ್ರೆ ಜೊತೆಗಿರೋದು ಅಂತ ಕೋ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್
ಎಕ್ಸಿಸ್ಟ್ ಅಂತ ಇದಕ್ಕೆ ಪ್ರಿಫಿಕ್ಸ್ ಆ್ಯಡ್ ಮಾಡಿ ಅಂತಂದರೆ ಏನಾಗುತ್ತೆ, ಕೋ ಎಕ್ಸಿಸ್ಟ್ ಆಗುತ್ತೆ. ಅಂದರೆ ಜೊತೆಗಿರೋದು, ಟುಗೆದರ್ ಅಥವಾ ವಿತ್ ಅಂತ ಮೀನಿಂಗ್ ಬರುತ್ತೆ. ನೆಕ್ಸ್ಟು ಇಲ್ ಅಥವಾ ಇಮ್, ಇನ್, ಇರ್. ಸೊ ಇವೆಲ್ಲ ಮೀನಿಂಗ್ ಏನು ಕೊಡುತ್ತೆ, ನಾಟ್ ಅಥವಾ ವಿತೌಟ್ ಅಂತ ಮೀನಿಂಗ್ ಕೊಡುತ್ತೆ. ಲೆಟ್ ಸಿ ಸಮ್ ಎಕ್ಸಾಂಪಲ್ಸ್ ಆಫ್ ಪ್ರಿಫಿಕ್ಸ್. ಬೇಸ್ ವರ್ಡ್ ಮತ್ತೆ ಪ್ರಿಫಿಕ್ಸ್ ಇದೆ. ವ್ಯೂ, ಪ್ರಿವ್ಯೂ. ಪ್ರಿ ಅಂತ ಅಂದ್ರೆ ಮುಂಚೆ ಅಂತ ಹೇಳಿದೆ. ಸ್ಟಾರ್ಟ್, ರೀಸ್ಟಾರ್ಟ್. ಪುನಃ. ರೀ ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳಿದೆ ನಾನು, ಆರ್ ಇ ಅನ್ನೋದು ಅಂದ್ರೆ ಲುಕ್ ಅಟ್ ಅಗೇನ್, ಪುನಃ ಮಾಡೋದಿಕ್ಕೆ ನಾವು ರೀ ಅಂತ ಬಳಕೆ ಮಾಡ್ತೀವಿ ಅಂತ ಹೇಳಿದೆ ನಾನು. ಡಿಸ್, ಅಪಿಯರ್, ಡಿಸ್ಅಪಿಯರ್. ಎಕ್ಸಿಸ್ಟ್, ಕೋ ಎಕ್ಸಿಸ್ಟ್. ಕೋ ಎಕ್ಸಿಸ್ಟ್ ಯಾವಾಗ ಯೂಸ್ ಮಾಡ್ತೀವಿ, ಕೋ ಅನ್ನೋದನ್ನ ನಾವು ಟುಗೆದರ್ ಅಥವಾ ವಿತ್ ಏನಾದ್ರೂ ಜೊತೆಗೂಡಿ ಮಾಡೋದಕ್ಕೆ ನಾವು ಈ ಕೋ ಅನ್ನೋದನ್ನ ಬಳಸ್ತೀವಿ. ಲೀಗಲ್, ಇಲ್ಲೀಗಲ್. ಪ್ರಿಫಿಕ್ಸ್ ಪ್ಲಸ್ ಬೇಸ್ ವರ್ಡ್ ಮೀನಿಂಗ್. ಅದ್ರ ಮೀನಿಂಗ್ ಏನು, ಈಗ ಟ್ರೂ ಅನ್ನೋದು ಬೇಸ್ ವರ್ಡ್ ಆಗಿದೆ, ಇದಕ್ಕೆ ನಾವು ಪ್ರಿಫಿಕ್ಸ್ ನ ಆಡ್ ಮಾಡಿದೀವಿ. ಏನು, ಅನ್. ಏನಾಯ್ತು ಇದು, ಅನ್ಟ್ರೂ. ಇದ್ರ ಮೀನಿಂಗ್ ಏನು, ನಾಟ್ ಟ್ರೂ ಅಂದ್ರೆ ಲೈ ಅಂತ ಬರುತ್ತೆ, ಸುಳ್ಳು, ನಿಜ ಅಲ್ಲ ಅಂತ ಮೀನಿಂಗ್ ಬರುತ್ತೆ. ಮಿಸ್ ಅಂಡರ್ಸ್ಟ್ಯಾಂಡ್. ಅಂಡರ್ಸ್ಟ್ಯಾಂಡ್ ಅನ್ನೋದು ಬೇಸ್ ವರ್ಡು, ಇದಕ್ಕೆ ನಾವು ಪ್ರಿಫಿಕ್ಸ್ ನ ಆಡ್ ಮಾಡಿದೀವಿ, ಮಿಸ್ ಅನ್ನೋದು. ಸೊ ಏನಾಯ್ತು ಇದು, ಮಿಸ್ ಅಂಡರ್ಸ್ಟ್ಯಾಂಡ್. ಇದ್ರ ಮೀನಿಂಗ್ ಏನು ಅಂತಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ರಾಂಗ್ಲಿ, ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದು ಅಂತ ಬರುತ್ತೆ. ನೆಕ್ಸ್ಟ್ ಕ್ರಿಯೇಟ್. ಕ್ರಿಯೇಟ್ ಅನ್ನೋದು ಏನಾಗಿದೆ, ಬೇಸ್ ವರ್ಡ್, ಇದಕ್ಕೆ ನಾವು ಪ್ರಿಫಿಕ್ಸ್ ನ ಆಡ್ ಮಾಡಿದೆ, ಕೋ ಕ್ರಿಯೇಟ್ ಅಂತ ಬರುತ್ತೆ. ಏನಾಗುತ್ತೆ, ಕ್ರಿಯೇಟ್ ಟುಗೆದರ್, ಜೊತೆಗೂಡಿ ಮಾಡುವುದು. ಬಿಲ್ಟ್, ಇದಕ್ಕೆ ಪ್ರಿಫಿಕ್ಸ್ ನ ಆಡ್ ಮಾಡಿದ್ವಿ, ರೀಬಿಲ್ಟ್. ಸೊ ಏನಾಯ್ತು ಮೀನಿಂಗು, ಬಿಲ್ಟ್ ಅಗೇನ್, ಪುನಃ ಬಿಲ್ಟ್ ಮಾಡೋದು. ಪಾಸಿಬಲ್ ಅನ್ನೋದು ಬೇಸ್ ವರ್ಡ್, ಇಮ್ ಅನ್ನೋದು ಪ್ರಿಫಿಕ್ಸ್, ಇಂಪಾಸಿಬಲ್. ಸೊ ಗೊತ್ತಾಯ್ತಲ್ವ, ಬೇಸ್ ವರ್ಡಿಗೆ ನಾವು ಪ್ರಿಫಿಕ್ಸ್ ನ ಆಡ್ ಮಾಡಿದಾಗ ಈ ರೀತಿ ಬರುತ್ತೆ. ಅನ್ನ ಮಾಡಿದಾಗ ನಾವು ಅದು ಅಪೋಸಿಟ್ ವರ್ಡ್ ಬರುತ್ತೆ. ಕೋ ಅನ್ನೋದನ್ನ ಟುಗೆದರ್ನೆಸ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬಳಕೆ ಮಾಡ್ತೀವಿ. ರೀ ಅನ್ನೋದು ಪುನಃ, ಲುಕ್ ಅಟ್ ಅಗೇನ್, ಆ ರೀತಿಗೆ ನಾವು ಬಳಕೆ ಮಾಡ್ತೀವಿ. ಲೆಟ್ಸ್ ಲರ್ನ್ ಸಮ್ ಕಾಮನ್ ಸಫಿಕ್ಸ್. ಏಬಲ್ ಅಥವಾ ಎಬಲ್. ಸೊ ಇದು ಕೂಡ ನಾವು ವರ್ಡ್ ಆಫ್ಟರ್ನ ಯೂಸ್ ಮಾಡ್ತೀವಿ. ಎನ್ಸ್, ಲೆಸ್, ಫುಲ್. ಸೊ ಈ ರೀತಿ ಸಫಿಕ್ಸ್ನ ನಾವು ಯೂಸ್ ಮಾಡ್ತೀವಿ. ಇವಾಗ ಒಂದೊಂದೇ ಆದ ಎಕ್ಸಾಂಪಲ್ಸ್ ನೋಡೋಣ. ಏಬಲ್ ಅಂದ್ರೆ ಏಬಲ್ ಅಂತ ಇದೆ. ಸೊ ಇದ್ರ ಮೀನಿಂಗ್ ಏನು ಅಂತಂದ್ರೆ ಕ್ಯಾನ್ ಅಥವಾ ಕೆಪೇಬಲ್ ಆಫ್ ಬೀಯಿಂಗ್, ಎಕ್ಸೈಟೇಬಲ್ ಅಂತ ಮೀನಿಂಗ್ ಬರುತ್ತೆ. ನೆಕ್ಸ್ಟ್ ಆನ್ಸ್ ಅಂತ ಇದೆ, ಅಂದ್ರೆ ಸ್ಟೇಟ್ ಆಫ್ ಬೀಯಿಂಗ್ ಕ್ವಾಲಿಟಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಪರ್ಫಾರ್ಮ್ ಅಂತ ಇರುತ್ತೆ, ಪರ್ಫಾರ್ಮ್ ಅಂತ ಇರುತ್ತೆ. ಇದಕ್ಕೆ ಸಫಿಕ್ಸ್ ನ ಆಡ್ ಮಾಡಿ ಅಂತಂದ್ರೆ ANCE ಮಾಡಬೇಕಾಗುತ್ತೆ. ಏನಾಗುತ್ತೆ, ಪರ್ಫಾರ್ಮೆನ್ಸ್. ಅರ್ಥ ಆಯ್ತಲ್ಲ, ಕ್ವಾಲಿಟಿ, ಕ್ವಾಲಿಟಿ ಆಫ್ ಬೀಯಿಂಗ್ ಅಂತ ಮೀನಿಂಗ್ ಬರುತ್ತೆ. ನೆಕ್ಸ್ಟ್ IOUS ಅಂದ್ರೆ ಫುಲ್ ಆಫ್, ಆಂಬಿಷಿಯಸ್. ನೆಕ್ಸ್ಟ್ ER ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಪರ್ಸನ್, ಹೂ ಅಂತ ಮೀನಿಂಗ್ ಬರುತ್ತೆ. ಅಂದ್ರೆ ಟೀಚ್ ಅಂತ ಇರುತ್ತೆ, ಇದಕ್ಕೆ ನಾವು ER ನ ಆಡ್ ಮಾಡಿರ್ತೀವಿ. ಏನಾಗುತ್ತೆ, ಟೀಚರ್. ಲೆಸ್ ಅಂದ್ರೆ ವಿತೌಟ್, ಕಡಿಮೆ ಅಂತ ಬರುತ್ತೆ. ಪ್ರೈಸ್ಲೆಸ್, ಪ್ರೈಸಿಗೆ ನಾವು ಪ್ರೈಸ್ಲೆಸ್ ಅಂತ ಆಡ್ ಮಾಡ್ತೀವಿ ಸಫಿಕ್ಸ್ನ. ಫುಲ್, ಬ್ಯೂಟಿಫುಲ್. ಬ್ಯೂಟಿ ಅನ್ನೋದು ಬೇಸ್ ವರ್ಡ್ ಆಗಿದೆ, ಇದಕ್ಕೆ ನಾವು ಸಫಿಕ್ಸ್ ಆಡ್ ಮಾಡಿದಾಗ ಏನಾಗುತ್ತೆ, ಬ್ಯೂಟಿಫುಲ್. ನೆಕ್ಸ್ಟ್ FY, ಟು ಮೇಕ್ ಅಂದ್ರೆ ಏನಾದರೂ ಮಾಡೋದಕ್ಕೆ. ಪ್ಯೂರಿಫೈ, ಪ್ಯೂರಿಫೈ, FY. ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಬೇಸ್ ವರ್ಡ್ ಪ್ಲಸ್ ಸಫಿಕ್ಸ್. ಅಡಾಪ್ಟ್, ಅಡಾಪ್ಟೇಬಲ್. ಲಾಸ್ಟಿಗೆ ನಾವು ಸಫಿಕ್ಸ್ನ ಆಡ್ ಮಾಡ್ತೀವಿ. ಕಾನ್ಸಿಕ್ವೆಂಟ್, ಕಾನ್ಸಿಕ್ವೆನ್ಸ್. ENCE ನ ನಾವು ಲಾಸ್ಟಿಗೆ ಆಡ್ ಮಾಡ್ತೀವಿ. ಎಕ್ಸಿಸ್ಟೆಂಟ್, ಎಕ್ಸಿಸ್ಟೆನ್ಸ್. ENC ನ ಆಡ್ ಮಾಡ್ತೀವಿ. ಟೀಚ್, ಟೀಚರ್. ಟೀಚಿಗೆ ER ನ ನಾವು ಆಡ್ ಮಾಡ್ತೀವಿ. ಹೋಮ್, ಹೋಮ್ಲೆಸ್. ಥ್ಯಾಂಕ್, ಥ್ಯಾಂಕ್ಫುಲ್.
ಅರ್ಥ ಆಯ್ತಲ್ವಾ? ಈ ರೀತಿ ಸಫಿಕ್ಸ್ನ ಅಂದರೆ ABLE ಆಗಿರ್ಬೋದು, ENC ಅಥವಾ ER, ಈ ರೀತಿ ಸಫಿಕ್ಸ್ನ ನಾವು ಆ್ಯಡ್ ಮಾಡ್ತೀವಿ. ಬೇಸ್ ವರ್ಡ್ ಪ್ಲಸ್ ಸಫಿಕ್ಸ್ ಮೀನಿಂಗ್ ಟ್ರೂತ್ಫುಲ್ ಅಂತ ಇದೆ. ಫುಲ್ ಆಫ್ ಟ್ರೂತ್, ಆನೆಸ್ಟ್ ಆಗಿ ಇರೋದು ಅಂತ ಮೀನಿಂಗ್ ಬರುತ್ತೆ. ಆಂಬಿಷಿಯಸ್ ಅಂದರೆ ಫುಲ್ ಆಫ್ ಆಂಬಿಷನ್. ಲೆಟ್ ಪುಟ್ ಆಲ್ ಟುಗೆದರ್ ಅಂದರೆ ಒನ್ ವರ್ಡಿಗೆ ನಾವು ಪ್ರಿಫಿಕ್ಸ್ನು ಆ್ಯಡ್ ಮಾಡ್ಬೋದು, ಸಫಿಕ್ಸ್ನು ಆ್ಯಡ್ ಮಾಡ್ಬೋದು ಅಂತ ಹೇಳಿದ್ದೆ ನಾನು. ಸೊ ಲೆಟ್ ಸಿ ಸಮ್ ಎಕ್ಸಾಂಪಲ್ಸ್. ಬಿಲೀವ್ ಅಂತ ಇದೆ, ಇದು ಬೇಸ್ ವರ್ಡು. ಪ್ರಿಫಿಕ್ಸ್ ಮಾಡಿದಾಗ ಏನಾಗುತ್ತೆ? ಅನ್ಬಿಲೀವ್. ಪ್ರಿಫಿಕ್ಸ್ ಮಾಡಿದಾಗ ಏನಾಗುತ್ತೆ? ಅನ್ಬಿಲೀವ್ ಅಂತ ಆಗುತ್ತೆ. ಸೊ ಅದೇ ಸಫಿಕ್ಸ್ ಮಾಡಿದಾಗ ಏನಾಗುತ್ತೆ? ಬಿಲೀವೇಬಲ್. ಸೊ ಅರ್ಥ ಆಯ್ತಲ್ವ? ಕೆಲವೊಂದು ವರ್ಡಿಗೆ ನಾವು ಪ್ರಿಫಿಕ್ಸ್ನು ಆ್ಯಡ್ ಮಾಡ್ಬೋದು, ಸಫಿಕ್ಸ್ ಕೂಡ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಸ್ಟಾಪ್ ಅಂತ ಇದೆ, ಇದು ಬೇಸ್ ವರ್ಡ್. ಅದಕ್ಕೆ ನಾವು ಪ್ರಿಫಿಕ್ಸ್ ಆ್ಯಡ್ ಮಾಡಿದಾಗ ಏನಾಗುತ್ತೆ? ಅನ್ಸ್ಟಾಪ್. ಸಫಿಕ್ಸ್ ಆ್ಯಡ್ ಮಾಡಿದಾಗ ಸ್ಟಾಪೇಬಲ್. ಸೊ ಅರ್ಥ ಆಯ್ತಲ್ವಾ? ಕೆಲವೊಂದು ವರ್ಡಿಗೆ ನಾವು ಪ್ರಿಫಿಕ್ಸ್ನು ಆ್ಯಡ್ ಮಾಡ್ಬೋದು, ಸಫಿಕ್ಸ್ ಕೂಡ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ವರ್ಕ್ ಅಂತ ಇದೆ. ಈ ವರ್ಕಿಗೆ ಪ್ರಿಫಿಕ್ಸ್ ಆ್ಯಡ್ ಮಾಡಿದರೆ ಕೋ ವರ್ಕ್, ಜೊತೆಗೂಡಿ ಕೆಲಸ ಮಾಡುವುದು. ಸಫಿಕ್ಸ್ ಆ್ಯಡ್ ಮಾಡಿದರೆ ವರ್ಕರ್. ರೆಸ್ಪೆಕ್ಟ್ ಅನ್ನೋದು ಬೇಸ್ ವರ್ಡ್. ಪ್ರಿಫಿಕ್ಸ್ ಆ್ಯಡ್ ಮಾಡಿದರೆ ಡಿಸ್ರೆಸ್ಪೆಕ್ಟ್, ಸಫಿಕ್ಸ್ನ ಆ್ಯಡ್ ಮಾಡಿದರೆ ರೆಸ್ಪೆಕ್ಟ್ಫುಲ್. ಕನ್ಸಿಡರ್ ಅಂತ ಇದೆ. ಪ್ರಿಫಿಕ್ಸ್ ಆ್ಯಡ್ ಮಾಡಿದರೆ ಏನಾಗುತ್ತೆ? ಇನ್ಕನ್ಸಿಡರ್. ಸಫಿಕ್ಸ್ ಆ್ಯಡ್ ಮಾಡಿದರೆ ಕನ್ಸಿಡರೇಟ್. ಅರ್ಥ ಆಯ್ತಲ್ಲ? ವಿ ಕ್ಯಾನ್ ಪುಟ್ ಇನ್ ಆಲ್ ಟುಗೆದರ್ ಅಂದರೆ ಪ್ರಿಫಿಕ್ಸ್, ಬೇಸ್ ವರ್ಡ್ ಪ್ಲಸ್ ಸಫಿಕ್ಸ್. ಪ್ರಿಫಿಕ್ಸ್ ಆ್ಯಡೆಡ್ ಎಟ್ ದ ಬಿಗಿನಿಂಗ್ ಆಫ್ ಅ ವರ್ಡ್. ಪ್ರಿಫಿಕ್ಸ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ? ಬಿಗಿನಿಂಗ್ ಆಫ್ ಅ ವರ್ಡ್ನ ನಾವು ಆ್ಯಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಹ್ಯಾಪಿ ಅಂತ ಇದೆ. ಸೊ ಅನ್ ಮೀನಿಂಗ್ ಏನು ಬರುತ್ತೆ? ನಾಟ್. ಅನ್ಹ್ಯಾಪಿ ಅಂದರೆ ಅವನು ಹ್ಯಾಪಿ ಆಗಿ ಇಲ್ಲ, ನೆಗೆಟಿವ್ ಮೀನಿಂಗ್ ಬರುತ್ತೆ. ಕರೆಕ್ಟ್, ಇನ್ಕರೆಕ್ಟ್. ಪಾಸಿಬಲ್, ಇಂಪಾಸಿಬಲ್ ಮೀನಿಂಗು ನಾಟ್ ಅಂತ ಬರುತ್ತೆ. ರೆಗ್ಯುಲರ್, ಇರ್ರೆಗ್ಯುಲರ್. ಲೀಗಲ್, ಇಲ್ಲೀಗಲ್ ಮೀನಿಂಗ್ ಏನು ಬರುತ್ತೆ? ನಾಟ್ ಅಂತ ಬರುತ್ತೆ. ನಾನ್ ವಯಲೆಂಟ್, ವಯಲೆಂಟ್, ನಾನ್ ವಯಲೆಂಟ್. ಹಾನೆಸ್ಟ್, ಡಿಸ್ಆನೆಸ್ಟ್ ಅಂದರೆ ಅಪೋಸಿಟ್, ನಿಷ್ಠಾವಂತ ವ್ಯಕ್ತಿ ಅಲ್ಲ ಅಂತ ಮೀನಿಂಗ್ ಬರುತ್ತೆ. ಅಮಾರಲ್, ಮಾರಲ್, ಅಮಾರಲ್ ಅಂತ ಮೀನಿಂಗ್ ಬರುತ್ತೆ. ಪ್ರಿಫಿಕ್ಸಸ್ ಆಫ್ ಅ ನಂಬರ್ ಅಥವಾ ಕ್ವಾಂಟಿಟಿ. ಕ್ವಾಂಟಿಟಿನ ನಾವು ಪ್ರಿಫಿಕ್ಸಲ್ಲಿ ಯಾವ ರೀತಿ ಆ್ಯಡ್ ಮಾಡ್ಬೋದು ಅಂದರೆ ಮೋನೋ. ಮೋನೋ ಅಂತಂದ್ರೆ ಏನು? ಸಿಂಗಲ್. ಈಗ ಇಲ್ಲಿ ಸೈಕಲ್ ಅಂತ ಇರುತ್ತೆ, ಬೈಸಿಕಲ್ ಅಂತೀವಿ. ಅಂದರೆ ಬೈ ಅಂತಂದ್ರೆ ಏನು? 2. ಆ್ಯಂಗಲ್ ಅಂತ ಇರುತ್ತೆ. ಟ್ರೈ ಅಂತಂದರೆ 3. ಟ್ರಯಾಂಗಲ್. ಕಲ್ಚರಲ್ ಅಂತ ಇರುತ್ತೆ. ಅದಕ್ಕೆ ನಾವು ಮಲ್ಟಿ ಅಂತಂದರೆ ಮೀನಿಂಗ್ ಏನು? ಹಲವು, ಮೆನಿ. ಪಾಲಿಗಾಲ್ಟ್ ಅಂತಂದರೆ ಪಾಲಿ ಅಂತಂದ್ರೆ ಏನು? ಮೆನಿ. ಸರ್ಕಲ್. ಸೆಮಿ ಅಂತಂದರೆ ಹಾಫ್, ಅರ್ಧ ಅಂತ ಮೀನಿಂಗ್ ಬರುತ್ತೆ. ಸೊ ಈ ರೀತಿ ಕೂಡ ನಾವು ಪ್ರಿಫಿಕ್ಸ್ನ ಆ್ಯಡ್ ಮಾಡಿ ನಂಬರ್ ಅಥವಾ ಕ್ವಾಂಟಿಟಿನ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು. ಮೋನೋ ಆಗಿರ್ಬೋದು, ಬೈ, ಟ್ರೈ, ಮಲ್ಟಿ, ಪಾಲಿ, ಸೆಮಿ. ಮೋನಿ ಅಂದರೆ 1, ಬೈ ಅಂದರೆ 2, ಟ್ರೈ ಅಂದರೆ 3, ಮಲ್ಟಿ ಅಂದರೆ ಮೆನಿ, ಪಾಲಿ ಅಂದರೂ ಕೂಡ ಮೆನಿ, ಸೆಮಿ ಅಂದರೆ ಆಫ್. ಪ್ರಿಫಿಕ್ಸ್ ಆಫ್ ಅ ಟೈಮ್ ಅಥವಾ ಆರ್ಡರ್. ಟೈಮ್ ಅಥವಾ ಆರ್ಡರ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾವು ಪ್ರಿಫಿಕ್ಸ್ನ ಯಾವ ರೀತಿ ಬಳಕೆ ಮಾಡ್ತೀವಿ ಅಂದರೆ ಪ್ರೀ ಅಂತಂದರೆ ಹೇಳಿದೆ ಬಿಫೋರ್. ಪ್ರಿವ್ಯೂ, ಮುಂಚೆ ನೋಡು, ಪ್ರಿವ್ಯೂ ನೋಡು ಅಂತ ಹೇಳ್ತೀವಿ. ಪೋಸ್ಟ್ ಅಂದರೆ ಆಫ್ಟರ್, ಆಮೇಲೆ. ಪೋಸ್ಟ್ ಗ್ರ್ಯಾಜುಯೇಟ್. ರೀ ಅಂತಂದರೆ ಅಗೇನ್, ಲುಕ್ ಅಟ್ ಅಗೇನ್. ರೀರೈಟ್, ಮತ್ತೆ ಬರಿ ಅಂತ ಮೀನಿಂಗ್ ಬರುತ್ತೆ. ಫಾರ್ಮರ್, ಎಕ್ಸ್ ಫಾರ್ಮರ್, ಎಕ್ಸ್ ಪ್ರೆಸಿಡೆಂಟ್. ಪ್ರಿಫಿಕ್ಸ್ ಆಫ್ ಅ ಪ್ಲೇಸ್ ಆರ್ ಅ ಪೊಸಿಷನ್. ಪ್ಲೇಸ್ ಅಥವಾ ಪೊಸಿಷನ್ನ ಇಂಡಿಕೇಟ್ ಮಾಡೋದಕ್ಕೆ ನಾವು ಯಾವ ರೀತಿ ಪ್ರಿಫಿಕ್ಸ್ನ ಬಳಕೆ ಮಾಡ್ತೀವಿ ಅಂತಂದರೆ ಸಬ್ ಅಂದರೆ ಅಂಡರ್, ಸಬ್ಮೆರೈನ್. ಬಿಟ್ವೀನ್, ಇಂಟರ್ ಅಂದರೆ ಮೀನಿಂಗ್ ಏನು ಬರುತ್ತೆ? ಬಿಟ್ವೀನ್. ಇಂಟರ್ನ್ಯಾಷನಲ್. ಇಂಟ್ರಾ ಅಂದರೆ ವಿತಿನ್, ಇಂಟ್ರೆಂಟ್. ಟ್ರಾನ್ಸ್ ಅಂತಂದರೆ ಅಕ್ರಾಸ್, ಟ್ರಾನ್ಸ್ಪೋರ್ಟ್. ಸೂಪರ್ ಅಂದರೆ ಅಬೋವ್,
ಸೂಪರ್ ಹ್ಯೂಮನ್. ಪ್ರಿಫಿಕ್ಸ್ ಆಫ್ ಡಿಗ್ರಿ ಅಥವಾ ಸೈಜ್ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ? ಓವರ್ ಅಂತಂದರೆ ಟೂ ಮಚ್, ಓವರ್ ವರ್ಕ್. ಓವರ್ ಅನ್ನೋದು ಕೂಡ ಪ್ರಿಫಿಕ್ಸ್ ಆಗಿರುತ್ತೆ. ಕೆಲವೊಂದು ಬಾರಿ ನಮಗೆ ಯಾವ್ದು ಗೊತ್ತಿರುತ್ತೆ, ಅನ್ನು, ಇನ್ನು ಅಥವಾ ಡಿಸ್, ಇವು ಮಾತ್ರ ಪ್ರಿಫಿಕ್ಸ್ ಅಂತ ಗೊತ್ತಿರುತ್ತೆ. ಬಟ್ ಇವು ಕೂಡ ಓವರ್ ಆಗಿರ್ಬೋದು, ಅಂಡರ್, ಮಿನಿ, ಇವೆಲ್ಲ ಕೂಡ ಪ್ರಿಫಿಕ್ಸ್ ಆಫ್ ಡಿಗ್ರಿ ಅಥವಾ ಸೈಜ್ಗೆ ನಾವು ಬಳಕೆ ಮಾಡ್ತೀವಿ. ಓವರ್ ವರ್ಕ್ ಅಂತ ಇದ್ರೆ ಓವರ್ ವರ್ಕ್. ಅಂಡರ್ ಅಂತಂದರೆ ಟೂ ಲಿಟಲ್, ಅಂಡರ್ ಎಸ್ಟಿಮೇಟ್. ಮಿನಿ ಅಂತಂದರೆ ಸ್ಮಾಲ್, ಮಿನಿ ಬಸ್. ಮೈಕ್ರೋ ವೆರಿ ಸ್ಮಾಲ್, ಎಕ್ಸಾಂಪಲ್ ಮೈಕ್ರೋಸ್ಕೋಪ್. ಲಾರ್ಜ್ ಅಂದರೆ ಮೆಗಾ ಲಾರ್ಜ್, ಅಂದರೆ ಮೆಗಾ ಅಂತ ಅಂದರೆ ದೊಡ್ಡದು, ಮೆಗಾ ಸಿಟಿ. ಸಫಿಕ್ಸ್ ಆ್ಯಡೆಡ್ ಅಟ್ ದ ಎಂಡ್ ಆಫ್ ಅ ವರ್ಡ್. ಸಫಿಕ್ಸ್ನ ನಾವು ಯಾವಾಗ ಆ್ಯಡ್ ಮಾಡ್ತೀವಿ? ವರ್ಡ್ ಆದಮೇಲೆ ನಾವು ಆ್ಯಡ್ ಮಾಡ್ತೀವಿ. ಎಕ್ಸಾಂಪಲ್ ಪರ್ಸನ್ ಅಂತ ಇದೆ, ಇ ಆರ್ನ ನಾವು ಪರ್ಸನಿಗೆ ಯೂಸ್ ಮಾಡ್ತೀವಿ. ಟೀಚ್, ಟೀಚರ್. ಐ ಎಸ್ ಟಿನ ಯಾವಾಗ ಯೂಸ್ ಮಾಡ್ತೀವಿ? ಪ್ರೊಫೆಷನ್ನಿಗೆ, ಸೈಂಟಿಸ್ಟ್. ಸೊ ಈ ರೀತಿ ನಾವು ಬಳಕೆ ಮಾಡ್ತೀವಿ. TION ಅಥವಾ ರಿಸಲ್ಟ್ ಅಥವಾ ಆ್ಯಕ್ಟ್ ಮಾಡಬೇಕಾದ್ರೆ ಎಜುಕೇಷನ್, ಪ್ರೊಫೆಷನ್. ನೆಕ್ಸ್ಟ್ ಸ್ಟೇಟ್ ಅಂದರೆ MENT ಯಾವಾಗ? ಡೆವಲಪ್ಮೆಂಟ್. ಕ್ವಾಲಿಟಿ. ನೆಸ್ ಅಂತಂದರೆ ಕೈಂಡ್ನೆಸ್, ಗ್ರೇಟ್ನೆಸ್. ಸೊ ಈ ರೀತಿ ನಾವು ಬಳಕೆ ಮಾಡ್ತೀವಿ. ಶಿಪ್, ಫ್ರೆಂಡ್ಶಿಪ್. ಕಂಡೀಷನ್, ITY ಅಂದರೆ ಎಬಿಲಿಟಿ, ಆಗುತ್ತೋ ಇಲ್ವೋ. ಸೊ ಈ ರೀತಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾವು ಈ ಸಫಿಕ್ಸ್ನ ಬಳಕೆ ಮಾಡ್ತೀವಿ. ವರ್ಬ್ ಫಾರ್ಮಿಂಗ್ ಸಫಿಕ್ಸಸ್. IZE ಅಂದರೆ ರಿಯಲೈಸ್, EN ಅಂದರೆ ಸ್ಟ್ರೆಂಥನ್. ವರ್ಬ್ನ ಇದು ಫ್ರೇಮ್ ಮಾಡುತ್ತೆ. ಅಂದರೆ ಈಗ ರಿಯಲೈಸ್ಡ್, ಸ್ಟ್ರೆಂಥನ್, ಪ್ಯೂರಿಫೈ, ಪ್ಯೂರಿಫೈಡ್, ಆ್ಯಕ್ಟಿವ್, ಆ್ಯಕ್ಟಿವೇಟ್, ಆ್ಯಕ್ಟಿವೇಟೆಡ್. ಸೊ ವರ್ಬ್ನ ಇದು ಫ್ರೇಮ್ ಮಾಡುತ್ತೆ ತಾನೆ. ಪ್ಯೂರಿಫೈ, ಆ್ಯಕ್ಟಿವ್, ಆ್ಯಕ್ಟಿವೇಟ್. ಅಡ್ಜೆಕ್ಟಿವ್ ಕೂಡ ಈ ಸಫಿಕ್ಸು ಫ್ರೇಮ್ ಮಾಡುತ್ತೆ. ಯಾವ ರೀತಿ? ಫುಲ್, ಹೆಲ್ಪ್ಫುಲ್. ಹೆಲ್ಪ್ಫುಲ್ ಅನ್ನೋದು ಏನಾಗಿದೆ? ಅಡ್ಜೆಕ್ಟಿವ್ ತಾನೆ. ಲೆಸ್, ಕೇರ್ಲೆಸ್, ಹೆಲ್ಪ್ಲೆಸ್. OUS, ಡೇಂಜರಸ್. ಏಬಲ್, ರೀಡೇಬಲ್. AL ಅಂದರೆ ನ್ಯಾಷನಲ್. IVE, ಆ್ಯಕ್ಟಿವ್. ಸೊ ಈ ರೀತಿ ನಾವು ಸಫಿಕ್ಸ್ ಆ್ಯಡ್ ಮಾಡೋದ್ರಿಂದ ಅಡ್ಜೆಕ್ಟಿವ್ ಕೂಡ ಫ್ರೇಮ್ ಮಾಡ್ತೀವಿ, ಕೆಲವೊಂದು ಬಾರಿ ವರ್ಬ್ ಕೂಡ ನಾವು ಫ್ರೇಮ್ ಮಾಡ್ತೀವಿ. ಅಡ್ವರ್ಬ್ ಕೂಡ ನಾವು ಫ್ರೇಮ್ ಮಾಡ್ತೀವಿ. LY ಅಂದರೆ ಸ್ಲೋಲಿ, ಸ್ಲೋ ಇರುತ್ತೆ. ಅದಕ್ಕೆ ಅಡ್ವರ್ಬ್ನ ಆ್ಯಡ್ ಮಾಡಿದರೆ ಏನಾಗುತ್ತೆ? ಸಫಿಕ್ಸ್ನ ಆ್ಯಡ್ ಮಾಡಿದ್ರೆ ಸ್ಲೋಲಿ. ವರ್ಡ್, ಫಾರ್ವರ್ಡ್, ವೈಸ್, ಅದರ್ವೈಸ್. ಸೊ ಈ ರೀತಿ ಸಫಿಕ್ಸ್ನ ಆ್ಯಡ್ ಮಾಡೋದ್ರಿಂದ ನಾವು ಅಡ್ವರ್ಬ್ ಕೂಡ ಫ್ರೇಮ್ ಮಾಡ್ಬೋದು. ಸೊ ಅರ್ಥ ಆಯ್ತಲ್ವಾ? ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ನ ನಾವು ಯಾವಾಗ ಬಳಕೆ ಮಾಡ್ತೀವಿ ಅಂತಂದರೆ, ಪ್ರಿಫಿಕ್ಸ್ ಅಂತಂದರೆ ಅಟ್ ದ ಬಿಗಿನಿಂಗ್ ಆಫ್ ಅ ವರ್ಡ್, ಅಂದರೆ ವರ್ಡ್ಗಿನ ಮುಂಚೆ ನಾವು ಈ ಪ್ರಿಫಿಕ್ಸ್ನ ಬಳಕೆ ಮಾಡ್ತೀವಿ. ಪ್ರಿಫಿಕ್ಸ್ನ ನಾವು ವರ್ಡ್ಗಿನ ಮುಂಚೆ, ಇಲ್ಲಿ ಬೇಸ್ ವರ್ಡ್ ಇದೆ ಅಂತಂದರೆ ಇದಕ್ಕಿಂತ ಮುಂಚೆ ನಾವು ಬಳಕೆ ಮಾಡೋದಕ್ಕೆ ಪ್ರಿಫಿಕ್ಸ್ ಅಂತೀವಿ. ಸಫಿಕ್ಸ್ನ ಯಾವಾಗ ಬಳಕೆ ಮಾಡ್ತೀವಿ ಅಂತಂದರೆ ಇಲ್ಲಿ ಬೇಸ್ ವರ್ಡ್ ಇದೆ ಅಂತಂದರೆ ಇದು ಆದಮೇಲೆ ನಾವು ಬಳಕೆ ಮಾಡೋದಕ್ಕೆ ಸಫಿಕ್ಸ್ ಅಂತ ಕರಿತೀವಿ. ಥ್ಯಾಂಕ್ ಯು.